ನಾವು ಕರ್ನಾಟಕದವರು, ಅದರಲ್ಲೂ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋ ಅಂಥವ್ರು. ಸೊ ಬೆಳಗಿನ ಉಪಹಾರ ಅಂತ ಅಂದರೆ ತಟ್ಟಂತ ನೆನಪಾಗೋದು ಚಿತ್ರಾನ್ನ. ಸೊ ಇವತ್ತು ನನ್ನ ಮಕ್ಕಳು ಫಸ್ಟ್ ಡೇ ಆಫ್ ಸ್ಕೂಲ್ಗೆ ಲಂಚ್ ಬಾಕ್ಸ್ ಕೂಡ ಚಿತ್ರಾನ್ನ. ತುಂಬಾ ಯಮ್ಮಿ ಆಗಿತ್ತಂತೆ. ಹಾಗೆ ಸ್ಯಾಲಡ್ಗೆ ನಾನು ಬ್ರೂಕಲಿ ಮತ್ತು ಕ್ಯಾರೆಟ್ನ ಸ್ಟೀಮ್ ಮಾಡಿದ್ದೆ. ಸ್ನ್ಯಾಕ್ಸ್ಗೆ ಅಂತ ಹೇಳಿ ಬ್ಲೂಬೆರಿ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ತಿನ್ಕೊಂಡು ಹೋಗೋದಕ್ಕೆ ರಾಗಿ ಗಂಜಿ ಕೂಡ ರೆಡಿ ಆಯಿತು. ಸೊ ಇವತ್ತು ನನ್ನಿಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ಎಷ್ಟು ಖುಷಿಯಾಗಿ ರೆಡಿ ಆಗಿದ್ದಾರೆ ನೋಡ್ಬೋದು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಡೇ ಆಫ್ ಸ್ಕೂಲ್ ಅಂತ ಅಂದರೆ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಯ್ಯೋ ಹಾಲಿಡೇಸ್ ಮುಗ್ದೋಯ್ತು, ಸ್ಕೂಲ್ಗೆ ಹೋಗ್ಬೇಕಲ್ಲಪ್ಪ ಅಂತ ಒಂದು ಸೆಟ್ ಆಗೋದಕ್ಕೆ ಒಂದು ವಾರ ಅಂತೂ ಬೇಕಾಗಿತ್ತು. ಆದರೆ ಇಲ್ಲಿಯ ಮಕ್ಕಳು ನೋಡ್ಬೋದು ಎಷ್ಟು ಖುಷಿಯಾಗಿ ಹೋಗ್ತಾ ಇದ್ದಾರೆ ಅಂತ. ಅದರಲ್ಲೂ ಈ ವರ್ಷದ ವಿಶೇಷತೆ ಏನಂತ ಅಂದರೆ ನಮ್ಮ ಮನೆಗೆ ರಾಕಿ ಬಂದಿರೋದು. ಅವನು ಅವ್ರನ್ನ ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸ್ತಾ ಇದ್ದಾನೆ. ಬನ್ನಿ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋಣ. ರಾಕಿನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ಬೋದಾಗಿತ್ತು, ಆದರೆ ಅವನು ನಮ್ಮ ಮನೆಗೆ ಬಂದಾಗ್ಲಿಂದಲೂ ಅವ್ರ ಜೊತೆನೇ ಆಟ ಆಡಿ ಬೆಳೆದಿರೋ ಅಂಥದ್ದು. ಅಂದರೆ ಸ್ಟಾರ್ಟಿಂಗಿಂದ ಅವ್ರು ಸ್ಕೂಲ್ಗೆ ಹೋಗ್ತಾ ಇದ್ರು, ಅದು ತುಂಬ ಪುಟ್ಟು ಪಪಿ ಆಗಿದ್ದರಿಂದ ಅವ್ನಿಗೆ ನೆನಪಿಲ್ಲ. 2.5 ತಿಂಗಳು ಅವ್ರ ಜೊತೆ ಕಾಲ ಕಳೆದು ಇವಾಗ ಸಡನ್ನಾಗಿ ಮನೆಯಲ್ಲಿ ಇಲ್ಲ ಅಂತ ಅಂದರೆ ಅವನು ಸಿಕ್ಕಾಬಡೆ ಮಿಸ್ ಮಾಡ್ಕೊತಾನೆ ಅನ್ನೋದು ನಮಗಂತೂ ಗೊತ್ತಿತ್ತು. ಸೊ ಹಾಗಾಗಿ ಅವನನ್ನೇ ಸ್ಕೂಲ್ ಹತ್ರ ಕರ್ಕೊಂಡು ಬಂದರೆ ಅಟ್ಲೀಸ್ಟ್ ಮನೆಯಲ್ಲಿ ಹುಡ್ಕೋದು ಕಮ್ಮಿ ಆಗುತ್ತೆ. ಹಾಗೆ ಅವನ ರಿಯಾಕ್ಷನ್ ನೋಡೋಣ ಬನ್ನಿ. ನನ್ನ ದೊಡ್ಡ ಮಗಳನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಚಿಕ್ಕ ಮಗಳನ್ನ ಡ್ರಾಪ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇವಳು ಹೋದ್ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ರಾಕಿ ಅಂತ ನೋಡೋಣ. Bye, Ma. Bye, Ma. Have a nice day, Ma. Enjoy your day. No, I hope I'm not shy. I hope. I'm trying to get. Bye, Ma. Bye. Have a nice day. You too, bye. ನೋಡಿ No. ನೋಡ್ತಾನ. ಅದಕ್ಕೆ ನಾ ಏನದಲ್ಲೇನು. ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಆಗಿರೋದ್ರಿಂದ ಎಲ್ಲ ಪೇರೆಂಟ್ಸು ಅವ್ರವ್ರ ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಬಂದಿರ್ತಾರೆ. ಸೊ ಹಾಗಾಗಿ ಇಷ್ಟು ಟ್ರಾಫಿಕ್. ಇನ್ನು ನಾಯಿಗೆ ನಿಯತ್ತು ಜಾಸ್ತಿ ಅಂತ ಹೇಳೋದು ಅದಕ್ಕೆ. ನೋಡಿ ಅವರಿಬ್ಬರು ಹೋದ್ಮೇಲೆ ಎಷ್ಟು ಸಂಕಟ ಪಡ್ತಾ ಇದ್ದ ಅಂತ ಅಂದರೆ ಅವ್ರ ಮನೆಗೆ ಬರೋವರೆಗೂ ಸಪ್ಪಗೆ ಇದ್ದ. ಸೊ ಅವ್ರು ಬಂದಮೇಲೆ ನಾರ್ಮಲ್ ಆಗಿದ್ದು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.